ಪ್ರಿಯ ವೀಕ್ಷಕರೇ, KA10 ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ಚಾಮರಾಜನಗರ ನಗರದ ಮರ್ಸಿ ಪಬ್ಲಿಕ್ ಶಾಲೆಯಲ್ಲಿ ಪವಿತ್ರ ರಂಜಾನ್ ಪ್ರಯುಕ್ತ ಸೌಹಾರ್ದತೆಯ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಲಾಗಿತ್ತು. ಇಫ್ತಿಯಾರ್ ಕೂಟದಲ್ಲಿ ಜಿಲ್ಲಾಧಿಕಾರಿಗಳಾದ ಶ್ರೀರೂಪ, ಜಿಲ್ಲಾ SP ಮುತ್ತುರಾಜ್, ಜಿಲ್ಲಾ ಪಂಚಾಯತ್ CEO ಮೋನಾರೋತ್ ಸೇರಿದಂತೆ ಮುಸ್ಲಿಂ ಗುರುಗಳು ಹಾಗೂ ರಾಜಕೀಯ ವ್ಯಕ್ತಿಗಳು, ಇತರೆ ಸಮುದಾಯದ ಮುಖಂಡರುಗಳು ಭಾಗಿಯಾಗಿ ಸೌಹಾರ್ದತೆ ಮೆರೆದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶ್ರೀರೂಪ ಇಫ್ತಾರ್ ಕೂಟ ಸ್ವೀಕರಿಸಿದ ಪವಿತ್ರ ರಂಜಾನ್ ಹಬ್ಬದ ವಿಶೇಷತೆ, ಉಪವಾಸ ಮಾಡುವವರ ಬಗ್ಗೆ ವಿಸ್ತಾರವಾಗಿ ಬೆಳಕು ಚೆಲ್ಲಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ SPಗಳಾದ ಮುತ್ತುರಾಜ್ ಅವರು ಕೂಡ ತಮ್ಮ ಅಭಿಪ್ರಾಯ ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಮೌಲಾನಾ ಮುಸ್ತಫಾ ಅಜ್ಮಲ್ ಮದನಿ, ಮೌಲಾನಾ ಜಹೀರ್ ಅಹಮದ್ ರಾಹಿ ಫಿದಾಯಿ, ಮೌಲಾನಾ ರಫೀಕ್ ಅಹಮದ್ ಸಿದ್ದಿಖಿ, ಮರ್ಸಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಮುಜಾಹಿದ್ ಅಹಮದ್, ಕಾರ್ಯದರ್ಶಿ ಸಿದ್ದಿಕ್ ಅಹಮದ್, ಚೂಡ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್, ಮೊಹಮ್ಮದ್ ಸಾಬೀರ್, ಮೊಹಮ್ಮದ್ ಅಜೀಮ್, ಎಹ್ಸಾನ್ ಜಾವೀದ್ ಸೇರಿದಂತೆ ಇನ್ನಿತರರು ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು. फरहान स्क्रॉच जो ओपन करो. ಮೂವತ್ತು ದಿನಗಳಲ್ಲಿ ನೀರು ಕೂಡ ಕುಡಿದಂತೆ ಸಣ್ಣ ಮಕ್ಕಳು ಎಲ್ಲರೂ ಸೇರಿ ಒಂದು ಉಪವಾಸ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಭಕ್ತಿ ಇರ್ಬೋದು. ಈಗ ಅಂದ್ರೆ ಹೇಳ್ತಾ ಇದ್ರು ಅವರು ಪ್ರಾಸ್ತಾವಿಕದಲ್ಲಿ, ಅಂದ್ರೆ ರಂಜಾನ್ ಮಾಸದಲ್ಲಿ ಮಾಡೋದ ಉಪವಾಸದಿಂದ ಶಾಂತಿ, ಆಮೇಲೆ ಗ್ರಾಟಿಟ್ಯೂಡ್, ಕಂಪ್ಯಾಷನ್, ಮತ್ತೆ ಎಲ್ಲರೂ ಜೊತೆಯಾಗಿ ಇರಬೇಕು ಅನ್ನೋದು, ಅಂದ್ರೆ ಎಲ್ಲಾ ಧರ್ಮದವರು ಜೊತೆಯಾಗಿ ಇರಬೇಕು ಅನ್ನೋ ಒಂದು ಸಂದೇಶಕ್ಕೋಸ್ಕರ ಇದನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾವೆಲ್ಲ ಸೇರಿರೋದು ನೋಡಿದ್ರೆ ಇದೊಂಥರ ಏನು ಭ್ರಾತೃತ್ವದ ಒಂದು ಭಾವನೆಯನ್ನು ತರತಕ್ಕಂಥ ಒಂದು ಸಂಜೆ ಅಂತೇಳಿ ನಾನು ಹೇಳ್ತೀನಿ. ಎಲ್ಲರಿಗೂ ಈ ರಂಜಾನ್ ಹಬ್ಬದ ಶುಭಾಶಯಗಳು. ಹಾಗೆ ನೀವೇನು ನೀರಿಲ್ಲದ ಇದರಿಂದ ಒಂದು ಏನಂದ್ರೆ ವಾಟರ್ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಮತ್ತೆ ಉಪವಾಸ ಮಾಡ್ಬೇಕಾದ್ರೆ ಹಂಗಾರಲ್ಲ ಏನು ಅನ್ನೋದನ್ನ ಈ ಸಂಸ್ಥೆ ನಿಮಗೆ ತಿಳಿಸ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹ್ಯಾಪಿ ರಂಜಾನ್, ಎಲ್ಲರಿಗೂ ಒಳ್ಳೆಯದಾಗಿ. ಆಲ್ ದ ಬೆಸ್ಟ್. ಕೆಲವರು ಅಲ್ಲಿಂದ ಪ್ರೇಯರ್ ಮಾಡ್ತಾರೆ. ನಾವು ಮೆಕ್ಕರ ಮೇಲ್ಗಡೆಯಿಂದ ಇವು ಕಾಣುತ್ತೆ, ಮೇಲ್ಗಡೆ ನೋಡಿದ ತಕ್ಷಣ ನಾವು ಎಲ್ಲ ಪ್ರೇಯರ್ ಮಾಡಿದಾಗ ಲೈಟ್ ಎಲ್ಲ ಕಾಣಿಸ್ತಾ ಇತ್ತು, ಅಲ್ಲಿ ನೋಡ್ತಾ ಇದ್ರು. ಅವಾಗ ಗೊತ್ತಾಗಿದ್ದು ಯಾವುದೇ ಧರ್ಮ ಇರ್ಬೋದು, ದೇವರು ಮಾತ್ರ ಇರಾನೆ ಅಂತ. ಕಾರಣ ಏನಂದ್ರೆ ನೋಡಿದ ತಕ್ಷಣ ನಮಗೆ ಇದ್ರಲ್ಲಿ ಒಂಥರ ಗೂಸ್ ಬಂಪ್ಸ್ ಬರುತ್ತಲ್ಲ, ರೋಮಗಳೆಲ್ಲ ನಮಗೆ ಒಂಥರ ಮೇಲೆ ಎತ್ತಿ ನಿಂತ್ಕೊಳ್ತೀವಿ. ನಾವು ಕೂಡ ಅಲ್ಲಿಂದ ಒಂದು ಅಂದ್ರೆ ಅಲ್ಲಿಂದ ಮೇಲಿಂದ ನೋಡಿ ಒಂದು ಪ್ರೇಯರ್ನ ಮಾಡಿದ ದಿನ ಅದು ರಂಜಾನ್. ಪ್ರತಿ ವರ್ಷ ರಂಜಾನಲ್ಲಿ ಯಾವಾಗಲೂ ನೆನಪು ಬರುತ್ತೆ ನನಗೆ. ತಾವೆಲ್ಲ ಈ ದಿನ ಎಲ್ಲ ಹಿರಿಯರು ಸೇರಿದ್ರ, ಮಕ್ಕಳು ಸೇರಿದ್ರ, ಇದೊಂದು ಅತ್ಯುತ್ತಮವಾದ ಆಚರಣೆ. ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಎಲ್ಲರೂ ಮುಂಚಿತವಾಗಿ ರಂಜಾನ್ ಹಬ್ಬದ ಶುಭಾಶಯ.